ಧಿಕ್ಕಾರ 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 ಅಯ್ಯಯ್ಯೋ ಅಯ್ಯಯ್ಯೋ. ವೀಕ್ಷಕರೇ, ಮೊದಲನೇದಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಇವತ್ತಿಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಹಿಟ್ನಾಳಿ ಒಂದು ಅಗ್ರಿಕಲ್ಚರ್ ಕಾಲೇಜಿಂದ ವಿದ್ಯಾರ್ಥಿಗಳು ಏನಪ್ಪ ಜಿಲ್ಲಾಧಿಕಾರಿಗಳು ಮನವಿ ಕೊಡಕಂತ ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಅವ್ರ ಬಾಯಿಂದ ಕೇಳೋಣ. ಏನ್ ಸಮಸ್ಯೆ ಆಗಿದೆ ಅವ್ರ ಬಾಯಿಂದ ಕೇಳೋಣ. ವೀಕ್ಷಕರೇ ಬನ್ನಿ ನೋಡೋಣ. ಬ್ರದರ್, ಏನಾಗಿತ್ತು ನಿಮಗೆ ಸಮಸ್ಯೆ? ಮೊದಲನೇದಾಗಿ ನಮಸ್ಕಾರ ಸರ್. ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಗಳೇನಂತಾರೆ ಸುಮಾರು 15-20 ದಿನಗಳಿಂದ ನಾವು ಪ್ರೊಟೆಸ್ಟ್ ಅನ್ನು ಸ್ಟಾರ್ಟ್ ಮಾಡಿವಿ ಸರ್. ಬಟ್ ಇಲ್ಲಿ ತನಕ ನಮ್ಗೆ ಏನೋ ಗೌರ್ಮೆಂಟ್ ಏನೋ ರೆಸ್ಪಾನ್ಸೇ ಮಾಡತ್ತಿಲ್ಲ ಸರ್. ನೀನು ಏನೊಂದು ಮಾನ್ಯತೆಯಾಗಿ ಇನ್ನೊಂದು ಏನೋ ಲೆಟರ್ ಆರ್ಥಿಕವಾಗಿ ಬಿಟ್ಟಿಲ್ಲ ಸರ್. ಇನ್ನೋರಿ ನೋಟಿಫಿಕೇಶನ್ ಬಿಟ್ಟಿಲ್ಲ. ಆದ್ರೆ ಹೇಳೋರಿ ಸರ್, ನಾವು ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳೋರಿ. ಬಟ್ ಇನ್ನೋರಿಗೆ ಯಾವುದೋ ನೋಟಿಫಿಕೇಶನ್ ಆಗಿ ಬಂದಿಲ್ಲ ಸರ್ ಗೌರ್ಮೆಂಟ್ ಪ್ರಕಾರ. ಮೊನ್ನೆ ನಮ್ಮ ಧಾರವಾಡದ ರಿಪ್ರೆಸೆಂಟೇಟಿವ್ಸ್ ಅದಾರ ಸರ್. ಅವ್ರ ಮನೆ ಬೆಂಗಳೂರಿಗೆ ಹೋಗಿದ್ರು ಸರ್. ಮೀಟಿಂಗ್ ಇತ್ತು ಒಂದು. ಆ ಮೀಟಿಂಗಲ್ಲಿ ಹೋದಾಕ್ರೆ ಅವರು ಅಲ್ಲಿ ಏನು ಕೂಡಿರ್ತಕ್ಕಂಥ CM ಅವ್ರು ಏನು ಕೂಡಿದ್ರಲ್ಲ ಸರ್ ಲೀಡರ್ಸ್, ಅವ್ರು ಏನು ಮಾಡೋರೆ ನಮ್ಮ ಹೋದಂಥ ಲೀಡರ್ಸ್ಗಳಿಗೆ ಮನವೊಲಿಸಲು ಟ್ರೈ ಮಾಡ್ಯಾರ ಹೊರತು ನಮ್ಗೆ ಏನು ಕೋರಿವಲ್ಲ ಸರ್. ಅದಕ್ಕೆ ನಾವು ಹೊಳ್ಳಿ ಏನು ಕೊಟ್ಟಿಲ್ಲ ಸರ್. ಅಂದ್ರೆ ತಿದ್ದುಪಡಿ ಏನು ಮಾಡಿಲ್ಲ ಸರ್ ಅವ್ರು ಇಲ್ಲಿವರೆಗೂ. ಮೊನ್ನೆ ಏನೋ ಸರ್ CM ಸರ್ ಮೊನ್ನೆ ದೆಹಲಿಗೆ ಹೋದ್ರು ಸರ್. ಬಟ್ ಅಲ್ಲಿ ಏನೋ ನಮ್ದು ಅಲ್ಲಿ ನೀಟ್ ಸಲುವಾಗಿ ಏನು ಪ್ರೊಟೆಸ್ಟ್ ನಡೆದಿತ್ತು, ಅದಕ್ಕೆ ಹೋಗಿ ಬೆಂಬಲ ಮಾಡಿದ್ರೆ ಹೊರತು ನಮ್ದು ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳೆಲ್ಲ ಸೇರಿ ಕೃಷಿ ವಿದ್ಯಾರ್ಥಿಗಳು ಸೇರಿ ಎಲ್ಲ ಮಾಡತ್ತೀವಿ, ಪ್ರೊಟೆಸ್ಟ್ ಮಾಡತ್ತೀವಿ. ಬಟ್ ಇಲ್ಲಿವರು ನಮ್ಮ CM ಯಾವುದೇ ವಿದ್ಯಾರ್ಥಿ ಮುಂದೆ ನಿಂತು ಮಾತಾಡಿಲ್ಲ ಸರ್. ಯಾವುದೇ ಸ್ಟ್ರೈಕಿಗಳಿದಿಲ್ಲ, ಯಾವುದೇ ಪ್ರೊಟೆಸ್ಟ್ಗಳಿದಿಲ್ಲ ಸರ್. ಆಮೇಲೆ 2022ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಬರ್ತೈತೆ ಸರ್. ಆ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಏನಪ್ಪಾ ಅಂತಂದ್ರೆ ಯಾವ ಜಾಬ್ಗಳು ಯಾವ್ಯಾವ ಕೋರ್ಸಿಗಿದೆ ಅಂತ ಒಂದು ಮೆನ್ಷನ್ ಐತ್ರಿ ಸರ್. ಬಟ್ CR ಮತ್ತು CRNR ರೂಲ್ ಐತಲ್ಲ ಸರ್, ಅದ್ರಾಗ ಇನ್ನೊಂದು ಐತ್ರಿ. ಯಾವುದೇ ಕಾಲೇಜ್ ಅಥವಾ ಯಾವುದೇ ಕೋರ್ಸ್ ಅನ್ನು ಆ್ಯಡ್ ಮಾಡ್ಬೇಕಂದ್ರೆ ಪಬ್ಲಿಕ್ ಒಂದು ನೋಟಿಫಿಕೇಶನ್ ಕಳಿಸ್ಬೇಕು. ಗೌರ್ಮೆಂಟ್ ಯಾವುದೋ ನೋಟಿಫಿಕೇಶನ್ ಕಳಿಸ್ಲಾರ್ದೆ ಕಾಲೇಜನ್ನು ಆ್ಯಡ್ ಮಾಡ್ಯಾರಿ ಎಕ್ಸಾಮ್ಗೆ ಮೊದಲೇ. ಆಮೇಲೆ ಯಾವ ಎಕ್ಸಾಮ್ ಆ್ಯಡ್ ಮಾಡಿದ್ದಾರೆ? AO and AAO ಎಕ್ಸಾಮ್ಗೆ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ದವ್ರಿಗೆ ಆ್ಯಡ್ ಮಾಡ್ಯಾರ ಸರ್. ಅದು ನಮ್ಗೆ ಯಾವುದೋ ನೋಟಿಫಿಕೇಶನ್ ಬಂದೇ ಇಲ್ಲ ಸರ್. ಡೈರೆಕ್ಟ್ ಆಗಿ ಆ್ಯಡ್ ಮಾಡೋರೆ. ಇದು ವೈಲೇಷನ್ ಆಫ್ CR ರೂಲ್ ಅಂತಾನೆ ಹೇಳ್ಬೋದ್ರಿ ಸರ್. ಆಮೇಲೆ ಸರ್ May 30, 2024 ಒಂದು ನೋಟಿಫಿಕೇಶನ್ ಬರ್ತದೆ ಸರ್. ಅದು ಪ್ರೈವೇಟ್ ಕಾಲೇಜ್ ಮತ್ತು ಬಯೋಟೆಕ್ನಾಲಜಿ ಎಲಿಜಿಬಲ್ ಇಲ್ಲೇ ಇರ್ಸಿಲ್ರಿ ಸರ್. ಅದ್ರಾಗ ಎಲ್ಲಿ ಮೆನ್ಷನ್ ಮಾಡಿಲ್ಲ ಎಲಿಜಿಬಲ್ ಅದಾರ ಅಂತೇಳಿ. ಮತ್ತೇನು ಅವತ್ತು ಪ್ರೈವೇಟ್ ಕಾಲೇಜ್ಗೆ ಆ್ಯಡ್ ಮಾಡ್ತಾರೆ ಸರ್. 19 ಜೂನ್ 2026 ಇನ್ನೊಂದು ನೋಟಿಫಿಕೇಶನ್ ಬರ್ತೈತ್ರಿ ಸರ್. ಅವಾಗ ಏನಾದ್ರು ಬಯೋಟೆಕ್ನಾಲಜಿ ಅವ್ರನ್ನ ಕೂಡ ಈ ಎಕ್ಸಾಮ್ ಎಲಿಜಿಬಲ್ ಅಂತ ಬರ್ತೈತ್ರಿ ಸರ್. 20ನೇ ತಾರೀಕಿಗೆ ನಮ್ದು ಅಪ್ಲಿಕೇಶನ್ ಕ್ಲೋಸ್ ರೀ ಸರ್. ಆದ್ರೆ 19ನೇ ತಾರೀಕಿಗೆ ಬರ್ತೈತ್ರಿ. ಇವ್ರ ಸಲ ಮತ್ತೊಂದು ವಾರ ಅಪ್ಲಿಕೇಶನ್ ಮುಂದೆ ಓಡ್ತಾರೆ ಸರ್. ಇದನ್ನು ಅಗ್ರಿಕಲ್ಚರ್ ಮುಗಿಸೋಂಥ ವಿದ್ಯಾರ್ಥಿಗಳು ದೊಡ್ಡ ಅನ್ಯಾಯ ಅಂತ ಹೇಳ್ಬೋದ್ರಿ ಸರ್. ಈಗ ಅವ್ರು ಏನಂದ್ರೆ ಎಕ್ಸಾಮ್ ಬರೀತಾರೆ ಸರ್. ಒಂದ್ ವೇಳೆ ಅವ್ರು ಸೀಟ್ ಸಿಕ್ತು, ಈಗ ರೈತರು AO ಅಂದ್ರೆ ರೈತರ ಸಂಪರ್ಕ ಕೇಂದ್ರದೊಳಗೆ ಅವ್ರ ಕೆಲಸ ಇರ್ತೈತ್ರಿ ಸರ್. ಈಗ ಹೋದ್ರೆ ಸರ್ ರೈತರು ಬರ್ತಾರ ಅಂತಾರ, ಅವ್ರ ಕ್ವಶನ್ ಕೇಳ್ತಾರೆ, ಈ ಹೊಲಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕೇನು ಸರ್, ಈ ಹೊಲಕ್ಕೆ ಎಷ್ಟು ಪೆಸ್ಟಿಸೈಡ್ ಹರ್ಬಿಸೈಡ್ ಎಷ್ಟು ಸ್ಪ್ರೇ ಮಾಡ್ಬೇಕಂತ ಬರ್ತದೆ ಸರ್. ಅವ್ರು ನಮ್ಮ ಕಾಲೇಜನ್ನು ಸುಮಾರು ನಾವು ಇಲ್ಲಾಂದ್ರೆ 60ರಿಂದ 70 ಸಬ್ಜೆಕ್ಟ್ ಕಲಿತೀವ್ರಿ ಸರ್. ರೈತರದೊಂದಿಗೆ 3 ತಿಂಗಳು ರಾವೇ ಇರ್ತೈತ್ರಿ. ಬಟ್ ಅವ್ರನ್ನು ರೈತರ ಜೊತೆ ಸಂಪರ್ಕ ಇಲ್ಲ, ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಕಲ್ತಿಲ್ಲ ಅಂದ್ರೆ ಅವ್ರು ಹೆಂಗ್ ರೈತರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ? ಅಂದ್ರೆ ನೇರವಾಗಿ ಹೇಳ್ಬೇಕಂತ ಅವ್ರಿಗೆ ಅದು ಜ್ಞಾನನೇ ಇಲ್ಲ. ಸರ್, ಒಬ್ಬರ ಬಗ್ಗೆ ಜ್ಞಾನ ಇಲ್ಲ, ಮನೆ ಬಗ್ಗೆ ಜ್ಞಾನ ಇಲ್ಲ. ಅಂತವ್ರಿಗೆ ಏನಪ್ಪ ಬರೀ ಎಕ್ಸಾಮ್ ಬರೆಸಿ ಎಕ್ಸಾಮ್ ಪಾಸ್ ಮಾಡಿ ಅವ್ರಿಗೆ ಒಂದು ಹುದ್ದೆ ಕೊಡ್ತಾ ಇದಾರೆ. ಅವ್ರಿಗೆ ಡೈರೆಕ್ಟ್ ಆಗಿ ಹೆಂಗ್ ಈಗ ರೈತರು ಬರ್ತಾರೆ ಸರ್, ಎಷ್ಟು ಗೊಬ್ಬರಕ್ಕೆ ಎಷ್ಟು ಹೋಗ್ಬೇಕಂದ್ರೆ ಈಗ 1.5 ಎಕರೆಗೆ ಸರ್ 3 ಟನ್ FIM ಹಾಕ್ಬೇಕೈತಿ ಸರ್. ಅವ್ರಿಗೆ ಕಡಿಮೆ ಮಾಡೋದಂದ್ರೆ ಸರ್, ಅಥವಾ ಹರ್ಬಿಸೈಡ್ ಜಾಸ್ತಿ ಸ್ಪ್ರೇ ಮಾಡೋದಂದ್ರಿ ಹೇಳಕ್ ಹೇಳೋದಂದ್ರಿ ಅಲ್ಲಿ ಬೆಳೆನ ಹಾಳ, ರೈತರ ನಷ್ಟ ಹೆಚ್ಚಿಗೆ ಅದು ಕಟ್ಕೊಡ್ತಾರೆ ಸರ್. ಅವ್ರು ಕಟ್ಕೊಡಕ್ಕಾಗಲ್ಲ. ಗೌರ್ಮೆಂಟ್ ಏನ್ ಮಾಡ್ತಾರೆ ಸರ್? ಅವ್ರು ಆಫೀಸರ್ ಅದಾರ, ಅವ್ರದ್ದು ಏನ್ ಕಂಟ್ ಮಾಡಿರ್ತಾರೆ ಸರ್? ಏನು ಮಾಡಕ್ಕಾಗಲ್ಲ ಸರ್ ಅವ್ರ ಕೈಲಿ. ಈಗ ನಾವು ಒಂದು ಸೀಟ್ ಅವ್ರಿಗೆ ಹೋಯ್ತಂದ್ರೆ ಸರ್, ನಮ್ಮ ಕೃಷಿ ವಿದ್ಯಾರ್ಥಿ ಅಂತ ಕಲ್ತಂತ ವಿದ್ಯಾರ್ಥಿ ಎಷ್ಟು ಲಾಸ್ಟ್ ಆಗ್ತದೆ ಸರ್. ಇವ್ರು ಎಕ್ಸಾಮ್ ಎಕ್ಸಾಮ್ ಕಡಿಮೆ ಮಾರ್ಕ್ಸ್ ಬಿದ್ದೈತ್ರಿ ಸರ್. ಅವ್ರಿಗೆ ಸೀಟ್ ಸಿಗ್ಲಿಲ್ಲ. ಆದ್ರೆ ಜನರಲ್ ನಾಲೆಜ್ ಇರ್ಬೋದಲ್ಲ ಸರ್ ಅವ್ರಿಗೆ. ಇವಾಗ ಏನೋ ರೈತರ ಮಕ್ಕಳ ಜೊತೆ ಸರ್ಕಾರ ಒಂದು ಆಟ ಆಡಕತ್ತ ನಂಗೈತಿ. ಸರ್, ಆಟನೇ ಆಡತೈತ್ರಿ ಸರ್. ಒಂದು BSc ಅಗ್ರಿ ಹಚ್ಚೋರೆಲ್ಲ ರೈತರ ಮಕ್ಕಳು. ರೈತರ ಕೋಟದವ್ರಿಗೆ ಸರ್ ಮೊದಲನೇದಾಗಿ ರೈತರ ಮಕ್ಕಳು ಕಡಿಮೆ ಪರ್ಸೆಂಟೇಜ್ ಮಾಡಿರ್ತಾರೆ ಸರ್. ದೊಡ್ಡ ಕಾಲೇಜ್ ಹಚ್ಚಿರಲ್ಲ, ಆಯ್ತು ಓದಿ ಅಂತ ಪರ್ಸೆಂಟೇಜ್ ಮಾಡಿರ್ತಾರೆ, ಚಲೋ ಮಾಡಿರ್ತಾರೆ. ಕೆಲವು ಜನ ಕಡಿಮೆ ಮಾಡಿರ್ತಾರೆ. ಈ ಎಕ್ಸಾಮ್ ಅಲ್ಲಿ ಕಡಿಮೆ ಪರ್ಸೆಂಟೇಜ್ ಅಂತ ಮಾಡಿ ಸೀಟ್ ಸಿಗ್ಲಿಲ್ಲ ಸರ್. ಬಟ್ ರೈತರ ಬಗ್ಗೆ ಏನೇನ್ ಕೊಡ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ಇದು ಇರ್ತೈತ್ರಿ ಸರ್. ಅವ್ರ ಹತ್ರ ಜನರಲ್ ನಾಲೆಜ್ ಇರ್ತೈತ್ರಿ. ಬಟ್ ಅವ್ರು ಸೀಟ್ ಸಿಗ್ಲಿಲ್ಲ ಅಂದ್ರೆ ರೈತರು ಹೆಂಗ್ ಇದು ಮಾಡ್ಬೇಕು ಸರ್? ಅವರು ಈ ಜನರಲ್ ನಾಲೆಜ್ ಇರ್ಲಾರ್ದವ್ರು ಸೀಟ್ ಸಿಕ್ತಂದ್ರೆ ಅವ್ರು ಹೆಂಗ್ ಎಕ್ಸ್ ಮಾಡ್ತಾರೆ ಸರ್ ರೈತರಿಗೆ? ಒಂದ್ ವೇಳೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ನಿಮ್ ಸಮಸ್ಯೆಗೆ ಸ್ಪಂದಿಸ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ? ಅದು ಹೇಳಲ್ಲ ಸರ್, ಅದು ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ನಾವು ಇನ್ನೂ ಡಿಸ್ಕಷನ್ ಮಾಡಿಲ್ಲ ಸರ್. ನಾವು ಯಾವ ಪೀಕ್ ಲೆವೆಲ್ ಹೋಗ್ತದ ಇನ್ನು ಎಷ್ಟು ದಿನ ಅಂತ ಹೇಳಕ್ ಬರಲ್ಲ ಸರ್.
ನಾವು ಮುಂದಿನ ಮಾಡಿ ತೋರಿಸ್ಬೇಕಾದ ಹೊರತು ಹೇಳಕ್ಕಾಗಲ್ಲ ಸರ್. ಸ್ಪಂದನೆ ಸಿಗ್ತದಂತೀರಾ ಗೌರ್ಮೆಂಟ್ ನಿಂದ? ಸ್ಪಂದನೆ ಸಿಗ್ಬೇಕಾಗ್ತದೆ ಸರ್. ಸಿಗುವವರೆಗೂ ಹೋರಾಟ ಮಾಡ್ತೇವೆ ಸರ್. ಒಟ್ ಗೆಲ್ಲುವರೆಗೂ ಹೋರಾಟ ಸರ್ ನಮ್ದು. ಎಲ್ಲರಿಗೂ ಹೋರಾಟ. ಹಾ ಸರ್. ತಮ್ಮ ಹೆಸರು? ಸಿದ್ದರಾಮಯ್ಯ ಸರ್, ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಕಲ್ತಿದ್ದೇನೆ, 3rd ಇಯರ್ ಸರ್. ವೀಕ್ಷಕರೇ, ಇಲ್ಲಿವರೆಗೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆದಂತ ಸಿದ್ದರಾಮ ಮಾವಿನ ಮೇರದ ಏನ್ ಹೇಳ್ದಪ್ಪ ಅಂತಂದ್ರ, ಇಲ್ಲಿ ಯಾವುದೇ ತರ ನಾಲೆಜ್ ಇಲ್ದವರಿಗೆ ಮುಂಬಡ್ತಿ ಕೊಟ್ಟು ಮುಂದಿನ ವರ್ಗಕ್ಕೆ ಹೋಗಕ್ ಅನುವು ಮಾಡಿಕೊಡ್ತಾ ಇದ್ದಾರೆ. ರೈತರ ಮಕ್ಕಳ ಹೊಟ್ಟೆ ಮ್ಯಾಗ ಹೊಡಿತಾ ಇದ್ದಾರೆ ಸರ್ಕಾರ ಅಂತ ಅನ್ನೋದು ಅವ್ರ ಬೇಡಿಕೆ ಆಗಿದೆ. ನೋಡೋಣ, ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ಏನ್ ಕ್ರಮಗಳಿರುತ್ತೆ ಅಂತ ಅನ್ನೋದು ಕಾಯ್ದು ನೋಡೋಣ. ನನ್ನ ಹೆಸರು ಅಪ್ಪುರಾಜ್, ಕ್ಷಣ ಸುದ್ದಿಗಳಿಗಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ. ನಾವು ಎಲ್ಲರೂ ಕೃಷಿ ವಿದ್ಯಾಲಯ ವಿಜಯಪುರ ವಿದ್ಯಾರ್ಥಿಗಳು. ಕೃಷಿ ಮತ್ತು ಮಣ್ಣಿನ ಜ್ಞಾನ ಇಲ್ಲದವರನ್ನ ಕೃಷಿ ಅಧಿಕಾರಿಗಳನ್ನಾಗಿ ಮಾಡೋ ನಿರ್ಧಾರ ನಮ್ಮ ಸರ್ಕಾರ ಕೈಗೊಂಡಿದೆ. ಇದನ್ನ ಯಾರ ಹಿತಾಸಕ್ತಿಗಾಗಿ ಮಾಡ್ತಾ ಇದೆಯೋ ಅಂತ ನಮ್ಗೆ ತಿಳಿದಿಲ್ಲ. ಒಟ್ಟಿನಲ್ಲಿ ಕೃಷಿ ಪದವೀಧರರಿಗೆ ಇದರಿಂದ ತುಂಬಾ ನಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೆಲವು ಮನವಿಗಳನ್ನ ಸರ್ಕಾರ ಈಡೇರಿಸಬೇಕು. ಇದರಿಂದ ಭವಿಷ್ಯದಲ್ಲಿ ರೈತ ಕ್ಷೇತ್ರಕ್ಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಲ್ಲ. ಹಾಗಾಗಿ ಸರ್ಕಾರ ನಮ್ಮ ಮನವಿಗಳನ್ನ ಈಡೇರಿಸಬೇಕಾಗುತ್ತೆ. ನಮ್ಮ ಮನವಿಗಳೇನಂದ್ರೆ, ಮೊದಲನೇದು ICAR ಮಾನ್ಯತೆ ಇರ್ತಕ್ಕಂಥ ಕೃಷಿ ಪದವಿಗಳನ್ನು ಮಾತ್ರ AO ಮತ್ತು AO ಇಂತಹ ಕೃಷಿ ತಾಂತ್ರಿಕ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ರೈ ಟೆಕ್ನಾಲಜಿ ಯೂನಿವರ್ಸಿಟಿಯ, ಇದು ಖಾಸಗಿ ವಿಶ್ವವಿದ್ಯಾಲಯ, ಈ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನ ಅಂದ್ರೆ BSc ಅಗ್ರಿಕಲ್ಚರ್ ಮತ್ತು BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ಕೂಡ ಆಯ್ಕೆ ಮಾಡ್ಕೋಬೇಕಂತ ಈ ಪ್ರಸ್ತುತ ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಹಾಗಾಗಿ ತಕ್ಷಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಡಿಗ್ರಿಗಳನ್ನ ಅಂದ್ರೆ BE ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು BSc ಅಗ್ರಿಕಲ್ಚರ್ ರೈ ಟೆಕ್ನಾಲಜಿ ಯೂನಿವರ್ಸಿಟಿದು ಪದವಿಗಳನ್ನ ಅರ್ಹತಾ ಪಟ್ಟಿಯಿಂದ ಶೀಘ್ರದಲ್ಲಿ ತೆಗೆದು ಹಾಕಬೇಕು. ಪ್ರತಿ ವರ್ಷ ಇನ್ನೊಂದು ಬೇಡಿಕೆ, ಪ್ರತಿ ವರ್ಷ AO ಮತ್ತು AAO ಹುದ್ದೆಗಳ ನೇಮಕಾತಿಯನ್ನ ಕಡ್ಡಾಯವಾಗಿ ನಮ್ಮ ರಾಜ್ಯದಲ್ಲಿ ಮಾಡಬೇಕು. ಮತ್ತೆ ಇದರಿಂದ ಈ ಸರ್ಕಾರದ ಗೊಂದಲಗಳಿಂದ ಸಮಯ ನಷ್ಟ ಆಗಿದೆ. ಹಾಗಾಗಿ ನೊಂದ ಅರ್ಹ ಅಭ್ಯರ್ಥಿಗಳ ಸಮಯ ಸಡಿಲಿಕೆಯನ್ನ ಸರ್ಕಾರ ನೀಡಬೇಕಾಗುತ್ತೆ. ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೃಷಿ ವಿದ್ಯಾಲಯ ವಿಜಯಪುರದವರು. ವಿಜಯಪುರ. ಹೌದು. ನನ್ನ ಹೆಸರು ಸುಧಾ ಕಟ್ಟಿಮನಿ. ನಾನು 3ನೇ ವರ್ಷದ ವಿದ್ಯಾರ್ಥಿ. ಕೃಷಿ ಮಹಾವಿದ್ಯಾಲಯ ವಿಜಯಪುರ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿಗಳು ಎಲ್ಲರೂ DC ಆಫೀಸಿಗೆ ಕೂಡಿದ್ದಾರೆ. ಏಕೆಂದರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಏನು ನೇಮಕಾತಿಯನ್ನು ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದೆ, ಅದರಲ್ಲಿ BE ಬಯೋಟೆಕ್ನಾಲಜಿ ಮತ್ತು ಅವರು ICAR ಅಕ್ರಿಡಿಟೆಡ್ ಆಗಿರಲ್ಲ, ಅವರಿಗೆ ಅನುಮತಿ ಕೊಡಲಾಗಿದೆ. ಆದ ಕಾರಣ ನಮ್ಮ ಎಲ್ಲ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮನವಿ ಏನೆಂದರೆ, ಅವರನ್ನು ಕೈ ಬಿಟ್ಟು ಸರ್ಕಾರ ಹೊಸ ಅಧಿಸೂಚನೆಯನ್ನು ಹೊರಡಿಸಬೇಕು. ಮತ್ತು ಏನ್ ಪ್ರತಿ ವರ್ಷ ಏನು ಫಸ್ಟಿಗೆ ಮಾಡ್ತಿದ್ರು, ಪ್ರತಿ ವರ್ಷ ನೇಮಕಾತಿಯನ್ನು ಹೆಂಗ್ ಮಾಡ್ತಿದ್ರು, ಅದೇ ರೀತಿಯಾಗಿ ಈ ವರ್ಷನೂ ಪ್ರತಿ ವರ್ಷ ಹೆಂಗ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡಬೇಕಾಗಿ ವಿನಂತಿಯನ್ನು ಕೋರುತ್ತಿದ್ದೇವೆ. ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಏನ್ ಮಾಡ್ತಾ ಇದಾರಲ್ಲ, ಪ್ರೈವೇಟ್ ಕಾಲೇಜಿಗೆ ಅಕ್ರಿಡೇಷನ್ ಏನ್ ಕೊಡ್ತಾ ಇದಾರಲ್ಲ ನಮ್ಮ ಸರ್ಕಾರ, ಅದನ್ನ ಕೈ ಬಿಟ್ಟು ನಮ್ಮ ಏನು ರೈತ ಮಕ್ಕಳನ್ನ ಏನು ಓದ್ತಾ ಇದಾರಲ್ಲ, ಓನ್ಲಿ ಅಗ್ರಿಕಲ್ಚರ್ ಫಾರ್ ರೈತರು ಅಂತ ಮಾಡ್ತಾ ಇದೀವಲ್ಲ, ಅದನ್ನ ಕಂಟಿನ್ಯೂ ಮಾಡ್ಬೇಕಾಗಿ ವಿನಂತಿ ಕೋರುತ್ತಿದ್ದೇವೆ. ದೇಸಿ SSLC ಸರ್, ದೇಸಿ ಪ್ರೋಗ್ರಾಮ್ ಸರ್, ದೇಸಿ ಪ್ರೋಗ್ರಾಮ್ ಏನ್ ಮಾಡ್ತಾ ಇದಾರಲ್ಲ ನಮ್ಮ ಕೃಷಿ ಇಲಾಖೆ ಮತ್ತು ನಮ್ಮ ಯೂನಿವರ್ಸಿಟೀಸ್ ಅಟ್ಯಾಚ್ ಮಾಡಿ ಮಾಡ್ತಾ ಇದಾರೆ ಸರ್. ಅದನ್ನ ತಡೆ ಹಿಡಿಬೇಕು. ಅದ್ರಲ್ಲಿ ಮಾನದಂಡ ಏನಂದ್ರೆ, ಇವ್ರದ್ದು ಅದು 10th ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಮತ್ತು ಏನ್ PUC ಪಾಸ್ ಆಗಿರ್ತಾರಲ್ಲ, ಅವರಿಗೆ ಒಂದು ಅಪ್ಲಿಕೇಶನ್ ಕರೀತಾರೆ ಸರ್. ಒಂದು ಪ್ರಿಸ್ಕ್ರೈಬ್ಡ್ ಫೀಸ್ ಕಟ್ಕೊಂಡು ಅವರಿಗೆ ಒಂದು ಇದನ್ ಮಾಡ್ತಾರೆ ಸರ್, ಒಂದು ಕೋಚಿಂಗ್ ಕೊಡ್ತಾರೆ. 1 ವರ್ಷದಲ್ಲಿ ಅವರಿಗೆ ಫರ್ಟಿಲೈಸರ್ ಶಾಪ್ ಹಾಕಿ ಪರ್ಮಿಷನ್ ಕೊಡ್ತಾರೆ. ನಾವು 4 ವರ್ಷ ಕಲ್ಕೊಂಡು ನಮಗೆ ಕೊಡಲ್ಲ ಸರ್. ಈ ರೀತಿ ಆದ್ರೆ ನಮ್ಮ ಸರ್ ಒಂದ್ ಲೆಕ್ಕದಾಗ ಹಂಗ ಹೇಳಲ್ಲ ಸರ್. ಬಟ್ ನಾವು ಹೇಳ್ತಾ ಇರೋದೇನ ಅವ್ರಿಗೆ ತೆಗಿಬೇಕು. ನಾವು ಒಪ್ಕೋತೀವಿ ಸರ್, ನಾವು ಒಪ್ಕೋತೀವಿ ಸರ್, ನಾವು ಇದನ್ನ ಮಾತು ಒಪ್ಕೋತೀವಿ ಸರ್. ನಾವು ಇದನ್ನ ನೀವು ಹೇಳಿದ್ ನಾವು ಒಪ್ಕೋತೀವಿ ಸರ್. ಯಾಕೆ ಸರ್, ನಾವು ನಮ್ ಪ್ರೊಫೆಷನಲ್ ಡಿಗ್ರಿ ನಾವು ಓದ್ಕೊಂಡು ಅವ್ರಿಗೆ ಯಾಕೆ ಕೊಡೋದು ಸರ್? ಈಗ ಎಕ್ಸಾಂಪಲ್ ಹೇಳ್ತೀವಿ ಸರ್, ನಾವು ಮೆಡಿಕಲ್ ಈಗ ಏನ್ ಮಾಡ್ತಾರಲ್ಲ ಸರ್, B ಫಾರ್ಮಾ D ಫಾರ್ಮಾ, ಈಗ ನಾರ್ಮಲ್ 10th ಪಾಸ್ ಆದವನಿಗೆ ಕೊಡ್ತಾರೇನ್ ಸರ್? ಅವರು ಕೊಡಲ್ಲ. ಅದೇ ರೀತಿ ನಮಗೂ ನಮ್ದು ಪ್ರಿಸ್ಕ್ರೈಬ್ಡ್ ಏನ್ ಇದಾವೆ ಅದೇ ರೀತಿಯಾಗಿ ಹೋಗ್ಬೇಕಂದ್ರೆ ನಮ್ ವಿನಂತಿ ಸರ್ ಸರ್ಕಾರಿಗೆ ಮಾಡ್ತಾ ಇರೋದು. ಮೊಹಮ್ಮದ್ ಅಮೀರ್ ಅಂತ, MSc ಅಗ್ರಿಕಲ್ಚರ್ ಸ್ಟೂಡೆಂಟ್, ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ.
ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ ಬಿ ಬಯೋಟೆಕ್ನಾಲಜಿ ಮತ್ತು ರೈಟೆಕ್ ಕಾಲೇಜ್ ಅವರಿಗೆ ಅಲೋ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ ಏನ್ ಹುಡುಗರು ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಆ ಅನ್ಯಾಯ ತಪ್ಪಿಸಲು ನಾವು ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಗಮನ ತಗೊಂಬರ್ರಿ ಅಂತ ನಾವೆಲ್ಲರೂ ಕೇಳ್ತಾ ಇದೀವಿ ಸರ್. ದಯವಿಟ್ಟು ನಮ್ದು ಏನೇನು ಬೇಡಿಕೆಗಳು ಇದಾವೆ ಸರ್, ಮತ್ತು ಎರಡು ಹೆಚ್ಚಿಗೆ ಬೇಡಿಕೆ ಏನಂದ್ರೆ ಸರ್, ದೇಸಿ ಪ್ರೋಗ್ರಾಮ್ ಇವು 10th ಪಾಸ್ 10th ಫೇಲ್ ಆದವರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಅವ್ರಿಗೆ ಕಾಲ್ಫಾರ್ಮ್ ಮಾಡ್ಕೊಂಡು ಇದು ಫರ್ಟಿಲೈಸರ್ ಶಾಪ್ ಸತ್ಯಗೆ ಕೊಡ್ತಾರೆ ಸರ್. ಅಲ್ಲಿಂದ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಸರ್. ನಾವು ಇಷ್ಟೆಲ್ಲ 64 ಸಬ್ಜೆಕ್ಟ್ಸ್ ಕಲ್ಕೊಂಡು ಬಂದಿರ್ತೀವಿ ಸರ್. ಆದ್ರೂ 10th ಫೇಲ್ PUC ಫೇಲ್ ಹಂಗೋ ಪಾಸ್ ಆಗಿ ಬಂದವರಿಗೆ ನಾವು ಫರ್ಟಿಲೈಸರ್ ಶಾಪ್ ಹಾಕೊಟ್ರೆ ರೈತರಿಗೆ ಅನ್ಯಾಯ ಸರ್. ಇದ ಕಾರಣಕ್ಕಾಗಿ ಸರ್ ನಾವೆಲ್ಲರೂ ಸತತವಾಗಿ 7-8 ದಿನ ಆಯ್ತು ಸರ್ ನಮ್ಮ ಕಾಲೇಜಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಮೇನ್ ಕ್ಯಾಂಪಸ್ ಅಲ್ಲಿ 15 to 20 ಡೇಸ್ ಆಯ್ತು ಸರ್ ನಡೀತಾ ಇದೆ. ಬಟ್ ನೀವು ನಮ್ಮ ಸರ್ಕಾರಿ ಗಮನಕ್ಕೆ ತಗೊಂಬಂದ್ರೆ ಸ್ವಲ್ಪ ಮೇಡಮ್ ಹಿಡಿ ಹುಡುಗರು